ಸೋಷಿಯಲ್ ಮೀಡಿಯಾದಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಒಂದು ಟ್ವೀಟ್ ಮಾಡಿದ್ರು. ಆ ಒಂದು ಟ್ವೀಟ್ ವಿಚಾರ ಈಗ ಠಾಣೆ ಮೆಟ್ಟಿಲೇರಿದೆ. ತಮ್ಮ ವಿರುದ್ಧ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ವಿರುದ್ಧ ಬಸವನಗುಡಿ ಠಾಣೆಗೆ ದೂರು ನೀಡಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪೊಲೀಸ್ ಠಾಣೆ ಮುಂದೆ ಪುನೀತ್ ಕೆರೆಹಳ್ಳಿ ಹೈ ಡ್ರಾಮಾ. ಕಾಂಗ್ರೆಸ್ ಹಿರಿಯ ನಾಯಕ ವಿರುದ್ಧ ದೂರು ದಾಖಲಿಸುವಂತೆ ಪಟ್ಟು ಹಿಡಿದು ಠಾಣೆ ಮುಂದೆ ಕುಳಿತಿರುವ ಕೆರೆಹಳ್ಳಿ. ಇದು ಬೆಂಗಳೂರಿನ ಬಸವನಗುಡಿ ಠಾಣೆ ಮುಂದೆ ಕಂಡುಬಂದ ದೃಶ್ಯ. ಹೌದು, ಇತ್ತೀಚೆಗಷ್ಟೇ ಬಿಕೆ ಹರಿಪ್ರಸಾದ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೀನ್ ಶಾಟ್ ಒಂದನ್ನ ಶೇರ್ ಮಾಡಿ ಪುನೀತ್ ಕೆರೆಹಳ್ಳಿ ಬಗ್ಗೆ ಬರೆದುಕೊಂಡಿದ್ರು. ಇಂತಹ ಮತಾಂಧನನ್ನ ಬಳಸಿಕೊಂಡು ಬಿಜೆಪಿ ಕೋಮುಗಲಭೆ ಎಬ್ಬಿಸುತ್ತಿದೆ ಅಂತ ಬರೆದುಕೊಂಡಿದ್ರು. ಇದರಿಂದ ಕೆರಳಿ ಕೆಂಡವಾಗಿರುವ ಪುನೀತ್ ಕೆರೆಹಳ್ಳಿ ಹರಿಪ್ರಸಾದ್ ವಿರುದ್ಧ ಠಾಣೆಯಲ್ಲಿ ದೂರು ನೀಡಿದ್ರು. ದೂರು ನೀಡಿದ ತಕ್ಷಣ ಬಸವನಗುಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳೋಕೆ ಮೀನಾಮೇಷ ಎಣಿಸಿದ್ರು ಅಂತ ಪುನೀತ್ ಕೆರೆಹಳ್ಳಿ ಠಾಣೆ ಮುಂದೆಯೇ ಪ್ರತಿಭಟನೆ ಮಾಡಿದ್ರು. ಇತ್ತೀಚೆಗೆ ಹಿಂದೂ ಕಾರ್ಯಕರ್ತರ ಹಳೆ ಕೇಸ್ಗಳು ಓಪನ್ ಮಾಡ್ತಾರೆ. ಕಾಂಗ್ರೆಸ್ನವರು ದೂರು ಕೊಟ್ರೆ ಬೇಗ ಕೇಸ್ ಆಗುತ್ತವೆ, ನಾವು ಕೊಟ್ರೆ ಈ ರೀತಿ ಮಾಡ್ತಾರೆ, ಎಫ್ಐಆರ್ ಹಾಕೋವರೆಗೂ ಇಲ್ಲಿಂದ ಕದಲಲ್ಲ ಅಂತ ಠಾಣೆ ಮುಂದೆ ಧರಣಿ ಮಾಡಿದ್ರು. ನೀವು ನಿಮ್ಮ ಮೇಲೆ ಕಾಂಗ್ರೆಸ್ನವ್ರು ದೂರು ಕೊಟ್ಟಿದ್ದಾರಲ್ಲ, ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಅದು ನೀವು ಮಾಡಿಲ್ಲ ಅಂದರೆ ನೀವು ಮಾಡಿಲ್ಲ ಅಂತ ಹೇಳ್ಬಿಡಿ, ಆಯ್ತಲ್ಲ, ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ. ಯಾಕೆ ಸುಮ್ಮನೆ ಲ್ಯಾಗ್ ಮಾಡ್ತಿದ್ದೀರಿ, ಯಾಕೆ ಸುಮ್ಮನೆ ಅದನ್ನು ಎಳಿತಿದ್ದೀರಿ ಅಂತ ಹೇಳ್ತಿದ್ದಾರೆ. ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ, ಸಮಾಜದಲ್ಲಿ ನೆಮ್ಮದಿ ಹಾಳು ಮಾಡಿದ್ದಾರೆ, ನನ್ನನ್ನು ಭಯೋತ್ಪಾದಕ ಅಂತ ಹೇಳಿದ್ದಾರೆ, ಮತಾಂಧ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಅನ್ನಿಸ್ಕೊಂಡಿರೋ ನಾನು ಅದನ್ನು ಪೋಸ್ಟ್ ಮಾಡಿರೋ ವ್ಯಕ್ತಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೇಳುವಷ್ಟು ಪ್ರಜಾಪ್ರಭುತ್ವ ಈ ರಾಜ್ಯದಲ್ಲಿ ಇಲ್ವಾ? ಕೊನೆಗೆ ಪೊಲೀಸರು ಪುನೀತ್ ಕೆರೆಹಳ್ಳಿ ಮನವೊಲಿಸಿ ಪ್ರತಿಭಟನೆ ಕೈಬಿಡುವಂತೆ ಸೂಚಿಸಿದ್ರು. ದೂರಿನ ಆಧಾರದ ಮೇಲೆ ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಬಿಕೆ ಹರಿಪ್ರಸಾದ್ ಹೆಸರು ಉಲ್ಲೇಖಿಸದೆ ಬಸವನಗುಡಿ ಪೊಲೀಸರು ಎನ್ಸಿಆರ್ ದಾಖಲಿಸಿದ್ದಾರೆ.